ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಯೂಟ್ಯೂಬ್ನಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬರ್ ಸಮೀರ್ ದೂತಾ ಚಾನೆಲ್ನ ಸಮೀರ್ ಸೇರಿದಂತೆ ಮೂವರಿಗೆ ಕೋರ್ಟ್ ಇದೀಗ ಶಾಕ್ ಕೊಟ್ಟಿದೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನು ಪಡೆದಿದ್ದಂತಹ ವಿಡಿಯೋ ಡಿಲೀಟ್ಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. 3 ದಿನಗಳ ಗಡುವನ್ನು ಕೊಡಲಾಗಿದೆ. 3 ದಿನಗಳ ಒಳಗೆ ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದ್ದು ಸಮೀರ್, ಅಜಯ್ ಅಂಚನ್, ಶ್ರೀನಾಥ್ ಶೆಟ್ಟಿ ಹಾಗೆ ಮಟನ್ನವರಿಗೆ ಕೂಡ ಈ ಆದೇಶ ಅನ್ವಯ ಆಗ್ತಾ ಇದೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ವಿರುದ್ಧ ಈ ವಿಡಿಯೋಗಳಲ್ಲಿ ಅಪಪ್ರಚಾರವನ್ನು ಮಾಡಲಾಗ್ತಾ ಇತ್ತು. ಬೆಂಗಳೂರು ನಗರ 6ನೇ ಹೆಚ್ಚುವರಿ ಸಿಟಿ ಸಿವಿಲ್ ಸೆಷನ್ಸ್ ಕೋರ್ಟ್ ಈ ಆದೇಶವನ್ನ ಕೊಟ್ಟಿದೆ. ಕೂಡಲೇ ಈ ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕು. ಧರ್ಮಸ್ಥಳ ಧಾರ್ಮಿಕ ಸಂಸ್ಥೆಯ ಪರವಾಗಿ ಈ ಸಂಬಂಧ ಅರ್ಜಿಯೊಂದನ್ನ ಸಲ್ಲಿಸಲಾಗಿತ್ತು. ಹರ್ಷೇಂದ್ರ ಕುಮಾರ್ ಅವರು ಮಾನನಷ್ಟ ಮೊಕದ್ದಮೆಯನ್ನ ಬೆಂಗಳೂರಿನ ನ್ಯಾಯಾಲಯದಲ್ಲಿ ದಾಖಲಿಸಿದ್ರು. ಸಾಮಾಜಿಕ ಮಾಧ್ಯಮದಲ್ಲಿ ಧರ್ಮಸ್ಥಳದ ಪ್ರತಿಷ್ಠೆ ಮತ್ತು ಗೌರವಕ್ಕೆ ಧಕ್ಕೆ ತರುವಂತಹ ಆಧಾರರಹಿತ ಸುಳ್ಳು ವಿಡಿಯೋಗಳನ್ನು ಇವರು ಪ್ರಸಾರ ಮಾಡ್ತಿದ್ದಾರೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಆಗಿತ್ತು. ಅದರದ್ದು ವಿಚಾರಣೆಗಳಿನ್ನೂ ಕೂಡ ನಡೀತಾ ಇದೆ. ಬಟ್ ಇದೀಗ ಮಧ್ಯಂತರವಾಗಿಯೇ ವಿಡಿಯೋ ಡಿಲೀಟ್ಗೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿರೋದು. ರೂಪೇಶ್, ಇದೀಗ ದೂತಾ ಚಾನೆಲ್ನ ಸಮೀರ್ ಮಾತ್ರವಲ್ಲದೆ ಇನ್ನಿತರರಿಗೆ ಕೂಡ ವಿಡಿಯೋ ಡಿಲೀಟ್ ಮಾಡಬೇಕಂತ ಕೋರ್ಟ್ ಆದೇಶವೊಂದನ್ನ ಕೊಟ್ಟಿದೆ. ಯಾವೆಲ್ಲ ಅಂಶಗಳಲ್ಲಿ ಕನ್ಸಿಡರ್ ಆಯಿತು, ಯಾರ್ಯಾರಿಗೆ ಸೇರಿದಂತ ಯಾವ್ಯಾವ ಚಾನೆಲ್ಗಳಿದು? ಪ್ರಜ್ವಲ, ಇಲ್ಲಿ ಪ್ರಮುಖವಾಗಿ ಧರ್ಮಸ್ಥಳ ವಿರುದ್ಧ ನಿರಂತರವಾಗಿ ಕಳೆದ 1-2 ವರ್ಷಗಳಿಂದ ನಿರಂತರ ಅಪಪ್ರಚಾರ ಮಾಡ್ಕೊಂಡು ಬರಲಾಗ್ತಾ ಇದೆ. ಹೀಗಾಗಿ ಇದ್ರ ವಿರುದ್ಧ ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ಕ್ರಮ ತೆಗೆದುಕೊಳ್ಬೇಕಂದ್ರೂ ಕೂಡ ಅಲ್ಲಿ ಕೋರ್ಟ್ನಲ್ಲಿ ಈಗ ಕನ್ಸಿಡರ್ ಆಗಿರಲಿಲ್ಲ. ಇದೀಗ ಮತ್ತೆ ಧರ್ಮಸ್ಥಳದ ವಿರುದ್ಧ ಏನೇನು ಅಪಪ್ರಚಾರ ಮಾಡಿದಾರೆ ಈ ವಿಡಿಯೋ ಡಿಲೀಟ್ಗೆ ಕೋರ್ಟೇ ಸೂಚನೆ ಕೊಟ್ಟಿದೆ. ಹೀಗಾಗಿ ಧರ್ಮಸ್ಥಳದ ಹೆಸರಿಗೆ ಅಪಖ್ಯಾತಿಯನ್ನು ಉಂಟು ಮಾಡೋದು, ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಖ್ಯಾತಿಯನ್ನು ಉಂಟು ಮಾಡೋದು, ಅದೇ ರೀತಿಯಾಗಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬಸ್ಥರ ಮಾನಹಾನಿ ಮಾಡೋದು, ಈ ಮೂಲಕವಾಗಿ ದೊಡ್ಡ ಮಟ್ಟಕ್ಕೆ ಷಡ್ಯಂತ್ರವನ್ನು ಮಾಡಿ ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ಒಂದು ವಿರುದ್ಧ ದೊಡ್ಡ ಮಟ್ಟಕ್ಕೆ ಷಡ್ಯಂತ್ರ ಮಾಡಬೇಕು ಅಂತೇಳಿ ಬಯಸಿದಂತಹ ಗ್ಯಾಂಗಿಗೆ ದೊಡ್ಡ ಮಟ್ಟಕ್ಕೆ ಶಾಕ್ ಅನ್ನ ಕೋರ್ಟ್ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಈಗ ಇಲ್ಲಿ ದೂತಾ ಚಾನಲ್ನ ಸಮೀರ್, ಅಣ್ಣಾ ಬಾಂಡ್ ಚಾನಲ್ನ ಶ್ರೀನಾಥ್ ಶೆಟ್ಟಿ, ಅದೇ ರೀತಿಯಾಗಿ ಕುಡ್ಲಾ ರ್ಯಾಂಪೇಜ್ನ ಅಜಯ್ ಅಂಚನ್ ಸೇರಿ ಹಲವಾರು ಜನಕ್ಕೆ ನೋಟಿಸನ್ನು ಕೊಟ್ಟಿದೆ. ನೋಟಿಸನ್ನು ಕೊಟ್ಟು 3 ದಿನಗಳೊಳಗಡೆ ಯಾವೆಲ್ಲ ಮಾನಹಾನಿ, ಯಾಕಂತ ಹೇಳಿದ್ರೆ ಧರ್ಮಸ್ಥಳದ ವಿರುದ್ಧವಾಗಿ ಒಟ್ಟಾರೆಯಾಗಿ 15 ನಿಮಿಷದ ವಿಡಿಯೋನ ದೂತ ಮಾಡಿದ್ರು. ಅದಾದ ಬಳಿಕ ಬೇರೆ ಬೇರೆ ಜನ ಕೂಡ ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಿದ್ರು. ವಿಡಿಯೋದ ಉದ್ದೇಶನೇ ಏನು ಅಂತ ಹೇಳಿದ್ರೆ ಧರ್ಮಸ್ಥಳದ ಮಾನಹಾನಿ ಮಾಡಬೇಕು, ಈ ಮೂಲಕವಾಗಿ ಧರ್ಮಸ್ಥಳಕ್ಕೆ ಅಪಖ್ಯಾತಿ ತರಬೇಕು ಅಂತೇಳಿ. ಹೀಗಾಗಿ ಈ ಒಂದು ಉದ್ದೇಶದಲ್ಲಿ ಎದ್ದು ಕಾಣ್ತಾ ಇದೆ ಅಂತೇಳಿ ಕೋರ್ಟ್ ಕೂಡ ಹೇಳಿರ್ತಕ್ಕಂಥದ್ದು. ಹೀಗಾಗಿ 3 ದಿನಗಳೊಳಗಡೆ ಯಾವೆಲ್ಲ ವಿಡಿಯೋ, ಯಾಕಂದ್ರೆ ಧರ್ಮಸ್ಥಳ ವಿರುದ್ಧವಾಗಿ ಏನೆಲ್ಲ ವಿಡಿಯೋ ಮಾಡಲಾಯಿತು, ಧರ್ಮಾಧಿಕಾರಿಗಳ ವಿರುದ್ಧ ಅಥವಾ ಹಾಗೆ ಅವರ ಕುಟುಂಬಸ್ಥರ ವಿರುದ್ಧ ಏನೇನು ವಿಡಿಯೋ ಮಾಡಲಾಯ್ತಲ್ಲ ಅದನ್ನ ಡಿಲೀಟ್ ಮಾಡಲಿಕ್ಕೆ ಇಲ್ಲಿ ಬೆಂಗಳೂರಿನ ಜಿಲ್ಲಾ ನ್ಯಾಯಾಲಯ ಸೂಚನೆಗಳನ್ನು ಕೊಟ್ಟಿದೆ. ಹೀಗಾಗಿ ಇಲ್ಲಿಗ 3 ದಿನಗಳೊಳಗಡೆ ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಲೇಬೇಕಾಗುತ್ತೆ. ಸಮೀರ್ ವಿಡಿಯೋ ಯಾವ ರೀತಿಯಾಗಿ ನೋಡ್ಕೊಂಡಿದ್ದೀವಿ, ಕಣ್ಣಿಗೆ ಕಟ್ಟುವಂತೆ ಕತೆ ಕಟ್ಟುವಂತೆ ಹೇಳಿದ್ದ, ಅದೇ ರೀತಿಯಾಗಿ ಗ್ರಾಫಿಕ್ ಅನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿಯಾಗಿ ಅಲ್ಲಿ ಅಕ್ರಮಗಳಾಗ್ತಾ ಇದೆ, ಅನ್ಯಾಯಗಳಾಗ್ತಾ ಇದೆ ಅಂತ ಹೇಳಿ ಸುಳ್ಳು ಸುದ್ದಿಗಳನ್ನು ಮಾಡಿದ್ದ. ಜನ ಮೊದಲನೇದಾಗಿ ನೋಡಿದಾಗ ಈ ರೀತಿಯಾಗಿ ಇದೆಯಲ್ಲಪ್ಪ, ಈ ತರ ಗ್ರಾಫಿಕ್ಗಳು ಚೆನ್ನಾಗಿ ಮಾಡಿದ್ದಾನೆ, ಬಳಸ್ಕೊಂಡು ಮಾಡಿದ್ದಾನೆ ಅಂತೇಳಿ ಜನ ಮೊದಲನೇದಾಗಿ ನಂಬಿದ್ರು. ಅದಾದ ಬಳಿಕ ಈ ತರ ಬಣ್ಣವೂ ಕೂಡ ಬಯಲಾಗ್ತಾ ಹೋಯಿತು. ಅದಾದ ಬಳಿಕ ಈತನಿಗೆ ನೋಟಿಸನ್ನು ಕೊಟ್ಟಿದ್ದು ಎಲ್ಲವೂ ಕೂಡ ಗೊತ್ತೇ ಇದೆ. ಈಗ ಕೋರ್ಟ್ ಕೂಡ ಸೂಚನೆಗಳನ್ನು ಕೊಟ್ಟಿದ್ದು ಈ ವಿಡಿಯೋಗಳನ್ನ ಡಿಲೀಟ್ ಮಾಡಿ ಅಂತ ಹೇಳಿದೆ. ಈ ಮೂಲಕವಾಗಿ ಧರ್ಮಸ್ಥಳ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದಾರಲ್ಲ ಅವರೆಲ್ಲರಿಗೂ ಕೂಡ ಇದೀಗ ಶಾಕ್ ಸಿಕ್ಕಿದೆ ಅಂತ ಹೇಳ್ಬೋದು. ಪ್ರಜ್ವಲ. ರೈಟ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.